ನಮಸ್ಕಾರ. ನನ್ನ ಹೆಸರು ಸಿಂಚನ, 7ನೇ ತರಗತಿ, ಸಹಿಪ್ರ ಶಾಲೆ, ದೇವಗೊಂಡನಹಳ್ಳಿ. ನಾವು ಈಗ ದ್ಯುತಿಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೆಯುತ್ತಿದೆ ಎಂಬುದರ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ನಾನು ಸಸ್ಯ. ನನ್ನನ್ನು ಸ್ವಪೋಷಕ ಜೀವಿ ಎಂದು ಕರೆಯುತ್ತಾರೆ. ಕಾರಣ, ನಾನು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತೇನೆ. ಇವು ನನ್ನ ಎಲೆಗಳು. ನಾನು ಪತ್ರ ಅರಿತು ಎಲೆಯ ಭಾಗದಲ್ಲಿ ಇರುತ್ತೇನೆ. ಎಲೆಗಳು ಹಸಿರಾಗಲು ನಾನೇ ಕಾರಣ. ನಾನು ಪತ್ರರಂದ್ರೆ ನಾನು ಕೂಡ ಎಲೆಯ ಭಾಗದಲ್ಲಿ ಇರುತ್ತೇನೆ. ಅನಿಲಗಳ ವಿನಿಮಯ ನನ್ನ ಕಾರ್ಯ. ನಾನು ಸೂರ್ಯ. ನನ್ನ ಸಹಾಯದಿಂದ ಎಲ್ಲಾ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ನಡೆಸುತ್ತವೆ. ನಾನು ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಇರುತ್ತೇನೆ. ನಾನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಕಚ್ಚಾ ವಸ್ತು. ನಾನು ನೀರು. ನಾನು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಕಚ್ಚಾ ವಸ್ತು. ನಾನು ಪಿಷ್ಟ. ದ್ಯುತಿ ಸಂಶ್ಲೇಷಣೆಯಲ್ಲಿ ತಯಾರಾಗುವ ಆಹಾರ. ನಾನು ಆಕ್ಸಿಜನ್. ಜೀವಿಗಳು ಉಸಿರಾಡಲು ಬಹಳ ಅವಶ್ಯಕ. ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೆಯುತ್ತದೆ ಎಂದು ನೋಡೋಣ. ನಾನು ಪತ್ರ ಅರಿತು ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತೇನೆ. ನಾನು ಪತ್ರರಂದ್ರೆ ನಾನು ಕೂಡ ಎಲೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತೇನೆ. ನಾನು ಬೇರು. ನಾನು ನೀರನ್ನು ಹೀರಿಕೊಳ್ಳುತ್ತೇನೆ. ನಾವಿಬ್ಬರು ಸೇರಿದಾಗ ಪಿಷ್ಟ ತಯಾರಾಗುತ್ತದೆ. ಜೊತೆಗೆ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ.